ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ನಾವು ಆಚೆ ಹೋಗ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಇವಾಗ. ಸೊ ಯಾ, ಕಮ್ ಲೆಟ್ಸ್ ಗೋ. ಫಸ್ಟ್ ನಾವು ಟೇಲರ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಮೊನ್ನೆ ಚಿಕ್ಕಪೇಟೆ ಹೋದಾಗ ಸ್ವಲ್ಪ ಬಟ್ಟೆ ಮೆಟೀರಿಯಲ್ ಎಲ್ಲ ತಂದ್ವಲ್ಲ, ಅದನ್ನ ಸ್ಟಿಚಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು 3-4 ಟೇಲರ್ ಶಾಪ್ಸಿಗೆ ಹೋದ್ವಿ. ಯಾವುದು ಓಪನ್ ಆಗಿರಲಿಲ್ಲ. ಆಮೇಲೆ ಇನ್ನೊಂದು ಮೇಜರ್ ಕೆಲಸ ಏನಪ್ಪ ಅಂದರೆ, ನಮ್ಮದು ಮನೆದು ಸ್ಪೀಕರ್ ಹಾಳಾಗಿತ್ತು. ಸೊ ಅದನ್ನ ಸರಿ ಮಾಡಿಸ್ಲಿಕ್ಕೆ ಕೊಟ್ಟಿದ್ವಿ. ಅದು ರಿಪೇರ್ ಮಾಡ್ಲಿಕ್ಕೆ ಕೊಟ್ಟೆ ಒಂದು 1 ಮಂತ್ ಮೇಲೆ ಆಯಿತು ಅಂತ ಕಾಣಿಸುತ್ತೆ. ಅವ್ರು ಇನ್ನೂ ಅದನ್ನ ಸರಿ ಮಾಡಿರಲಿಲ್ಲ. ಅದಕ್ಕೆ ಬೇಡ, ವಾಪಸ್ ಇಸ್ಕೊಂಬರೋಣ ಅಂತ ಹೋದ್ವಿ. ನೋಡಿದ್ರೆ ಎಲ್ಲ ಶಾಪ್ಸು ಕ್ಲೋಸ್ ಇವತ್ತು. ಇನ್ನು ಅಮಾವಾಸ್ಯೆ ಅಂತ ಹೇಳ್ಬಿಟ್ಟು ಯಾರೂ ಓಪನ್ ಮಾಡಿರಲಿಲ್ಲ. ನಾವು ಆಯಿತು ರಿಟರ್ನ್ ಆಗೋಣ ಅಂತ ಹೇಳ್ಬಿಟ್ಟು ಹಾಗೆ ವಾಪಸ್ ಬರ್ತಾ ಅಲ್ಲೇ ಲಂಚ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. Later that same evening. ಕೋಗಿಲು ಕ್ರಾಸ್ ಹತ್ರ ಈ ಸೇಲ್ ಹಾಕಿದ್ರು. ನಾವು ಮೊನ್ನೆ ಚಿಕ್ಕಪೇಟೆ ಹೋಗೋತ್ತಿಗೆ ನೋಡಿದ್ವಿ. ಸೊ ಬರೋಣ ಅಂತ ಅಂದ್ಕೊಂಡು ಬಂದ್ವಿ ನಾವು. ನಾನು, ಅಕ್ಷಯ್ ಮತ್ತು ನನ್ನ ಸಿಸ್ಟರ್ ಅಂಬಿಕಾ 3 ಜನ ಬಂದ್ವಿ. ನಮಗೆ ಮೇನಾಗಿ ಕ್ರೋಕರಿ ಐಟಮ್ ಬೇಕಾಗಿದ್ದು, 1-2 ಜಾರ್ ತೊಗೋಬೇಕಾಗಿತ್ತು ಅಷ್ಟೇ. ಅವ್ರು ಮತ್ತೆ ಅದರಲ್ಲೇ ಕೂರ್ತಾರೆ. ಇದೆಲ್ಲ ಚೆನ್ನಾಗಿದೆ ನೋಡಿ, ಪಾಟ್ಸ್ ಇಡಲಿಕ್ಕೆ. ಸ್ಟೋರೇಜ್. ಹೌದು. ಹೌದು, ಗಣೇಶನ್ ನೋಡಿ ಚೆನ್ನಾಗಿದೆಲ್ಲ. ಇದು ಬಾಗಿಲು ಎಂಟ್ರೆನ್ಸ್ಗೆ ಮೇಲೆ. ಇದೊಂದು ಸ್ಟಾಲ್ಗೆ ಬಂದ್ವಿ ನಾವು. ಫ್ರಾಕ್ ನೋಡ್ತಾ ಇದ್ದೀವಿ, ಗೌನ್ಸ್. वो ग्रीन बहुत अच्छा लगा. ಇದು ನೋಡು, ಇದು ಚೆನ್ನಾಗಿದೆ. जो ऊपर की साइड ग्रीन थी. ಹಾಂ, ಇಲ್ಲ ಯಾವ ಥರ ಓಕೆ. ನನ್ನ ಜೊತೆ ಗ್ರೀನ್ನೇ ಜಾಸ್ತಿ ಇರೋದು. ಹಾಂ ಅಲ್ವಾ. ಇದೇನೋ H&M ಸ್ಟಾಲ್ದು ಹಾಕ್ಬಿಟ್ಟಿದ್ದಾರೆ. ನೋಡ್ತಾ ಇದ್ದಾನೆ ಅಕ್ಷಯ್. H&Mದು ಅದೇನೋ ಏನೋ ಗೊತ್ತಿಲ್ಲ ಕರೆಕ್ಟಾಗಿ. ನಾವೊಂದು 4 ಫ್ರಾಕ್ಸ್ ತಗೊಂಡ್ವಿ ಅಲ್ಲಿಂದ. ಅಂಬಿಕಾ 1, ನಾನು 3. ಅಕ್ಷಯ್ ನೋಡಿ ಏನೆಲ್ಲ ಥಿಂಗ್ಸ್ ತೆಗೆದು ನೋಡ್ತಾ ಇದ್ದಾನೆ. ಇಷ್ಟು ಇವಾಗ ಸೆಲೆಕ್ಟ್ ಮಾಡಿದ್ದು ನಾವು. ತುಂಬ ವೆಯ್ಟ್ ಅದು. ಹೆವಿ ವೆಯ್ಟ್ ಅದು ಇಟ್ಕೊಳ್ಳೋದು ಮತ್ತು ನೀನು ಪಕ್ಕ ಬೀಳ್ಸೋದು. ನಾನು ಬೀಳ್ಸೋದು. ಇವಾಗ 1-2 ಕ್ರಾಕರಿ ಐಟಮ್ ತಗೋಬೇಕು. ಹಾಂ, ಅದಕ್ಕೆ ಇಲ್ಲಿ ನೋಡ್ತಾ ಇದ್ದೀವಿ. ವಾಸಸ್ ನೋಡಿ ಏನು ಸಕ್ಕತ್ತಾಗಿದೆ ಅಂತೇಳಿ. ಫುಲ್ ಪ್ರಿಟಿಯಾಗಿದೆ. ಸೊ ಅದೆರಡು ಹಾಂ ತಗೊಂಡ್ವಿ. ಇವಾಗ ಫೈನಲ್ ಮಾಡಿದ್ವಿ. ಅಕ್ಷಯ್ ಮತ್ತು ಪ್ಲೇಟ್ಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳ್ತಿದ್ದ, ಬಟ್ ಬೇಡ ಅಂತ ಇಷ್ಟೇ ಸಾಕು ಅಂತ ಹೊರಟು. ಇವಾಗ ನಾವು ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಕಡಿಮೆ ಮಾಡಿಕೊಡ್ತಾರೆ ಇಲ್ಲಿ ನಿಮಗೆ. ಇದೆಲ್ಲ ಚೆನ್ನಾಗಿದೆಲ್ಲ ವಾಸ್. ಸೊ ಇದೊಂದು 3 ಫ್ರಾಕ್ಸ್ ತೊಗೊಂಡೆ. ಗೌನ್ ಆ್ಯಕ್ಚುಲಿ ಲಾಂಗ್ ಚೆನ್ನಾಗಿದೆ, ಮೆಟೀರಿಯಲ್ ಚೆನ್ನಾಗಿದೆ ಆ್ಯಂಡ್ ವರ್ತ್ ಕೂಡ. ಬಾರ್ಗೇನ್ ಮಾಡಿ ತೊಗೊಂಡಿದ್ದು ಅಕ್ಷಯ್. ಸೊ ಯಾ, ಆಮೇಲೆ ಇದು ಥಿಂಗ್ಸು ಮತ್ತು 3 ಬುಕ್ಸ್ ತೊಗೊಂಡ್ವಿ ಓದಲಿಕ್ಕೆ. ಥಿಂಗ್ಸ್ ಲೈಕ್ ಮಾಂಕ್, ಅಬ್ದುಲ್ ಕಲಾಂ ಅವ್ರದ್ದು. ಆಮೇಲೆ ಇದು ಈ ಆಥರ್ದು ಆಲ್ರೆಡಿ 2 ಬುಕ್ ಓದಿದ್ದೀನಿ. ಸೊ ಇದು ಚೆನ್ನಾಗಿರ್ಬೋದೇನೋ ಅಂತ ತೊಗೊಂಡೆ ನಾನು. ಅದಾದಮೇಲೆ ಕ್ರಾಕರಿ ಐಟಮಲ್ಲಿ ಇದು 2 ಜಾರ್ ತೊಗೊಂಡ್ವಿ ನಾವು. 1 ಜಾರ್ಗೆ 550 ರುಪೀಸ್ ಹೇಳಿದ್ರು ಅವರು. ನಾವು 2ಕ್ಕೆ ಸೇರಿ 800 ರುಪೀಸ್ ಕೊಟ್ವಿ. ಬಾರ್ಗೇನ್ ಮಾಡಬೇಕು ಸ್ವಲ್ಪ, ಆವಾಗ ಕಡಿಮೆಗೆ ಸಿಗುತ್ತೆ. ಸೊ ಇದು ಸ್ವಲ್ಪ ವಾಶ್ ಎಲ್ಲ ಮಾಡ್ಕೋಬೇಕು. ಅದು ಹೊರಗಡೆ ಇಟ್ಟಿದ್ದಲ್ವಾ, ಮಳೆ ಎಲ್ಲ ಬಂದಿದೆ 1-2 ದಿನದಿಂದ. ಸೊ ಅದಕ್ಕೆ ಕೊಳೆ ಆಗಿದೆ ಸ್ವಲ್ಪ. ಆಮೇಲೆ ಈ ಐಟಮ್ಸ್ಗಳು ತೊಗೊಂಡ್ವಿ. ಇದೊಂದು ನ್ಯಾಪ್ಕಿನ್ ಆ್ಯಕ್ಚುಲಿ ಚೆನ್ನಾಗಿದೆ, ಟವಲ್
ಬೇಗ ವಾಟರ್ ಅಬ್ಸರ್ವ್ ಮಾಡುತ್ತೆ. ಆಮೇಲೆ ಬ್ಯಾಕ್ ಸ್ಕ್ರಬ್ಬರ್ ಇದು ಸಿಂಕ್ ಬ್ರಷ್, ಆಮೇಲೆ ಡಿಶ್ ವಾಶ್ ಮಾಡಲಿಕ್ಕೆ ಗ್ಲೌಸ್, ಆಮೇಲೆ ಇದನ್ನಷ್ಟೇ ಬಾರ್ಗೇನ್ ಮಾಡಿದರೆ ನಿಮಗೆ ಕಡಿಮೆಗೆ ಸಿಗುತ್ತೆ ಎಲ್ಲ.